ಎಲ್ಲರಿಗೂ ನಮಸ್ಕಾರ. ಇದು ಮೈಸೂರು KBL ಸಿಲಿಕಾನ್ ಸಿಟಿ. ನಾನು ಸುಪ್ರೀತ್ ಅನಂತಸ್ವಾಮಿ. ನಾನು KBL ಸಿಲಿಕಾನ್ ಸಿಟಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ಮುಂಚೆ ವಿಡಿಯೋ ಮಾಡಿದ್ದೆ. ಬಟ್ ಯಾವ ಸೈಟು ಸೇಲ್ಗಿದೆ ಅನ್ನೋದನ್ನು ನಾನು ಭಾಳಷ್ಟು ಜನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿದರು. ಯಾವ ಸೈಟ್ ಸೇಲ್ಗಿದೆ ಅದನ್ನೇ ಕ್ಲಿಯರಾಗಿ ತೋರಿಸಿ ಅಂತ. ನೋಡಿ, 30-50 ನಿವೇಶನ ಸೇಲ್ಗಿರುವಂಥದ್ದು. ದಿಸ್ ಈಸ್ ಅ ನಾರ್ತ್ ಫೇಸಿಂಗ್ 30-50 30-50 ಸೇಲ್ಗಿರುವಂತಹ ನಿವೇಶನ ಆಗಿರುತ್ತೆ. ಭಾಳ ಹಳೆಯ ಲೇಔಟ್ ಇದು. ಈ ಪರ್ಟಿಕ್ಯುಲರ್ ಸೈಟ್ ಯಾವುದು ಸೇಲ್ಗಿದೆ ಅದರಿಂದ ಅಬೌಟ್ 4ನೇ ಮೇಯ್ನ್ ರೋಡ್, ಡಬಲ್ ರೋಡ್. ಯಾವ ಡಬಲ್ ರೋಡು ಅಂತಂದರೆ, ಮೈಸೂರು ನೀವು ಇನ್ಫೋಸಿಸ್, ಬೆಮ್ಮೆಲ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿಂದ ಟುವರ್ಡ್ಸ್ KRS ರೋಡ್ಗೆ ಹೋಗುವಂತಹ ರಸ್ತೆ ಏನಿದೆ, ಈ ಡಬಲ್ ರೋಡ್ ತೋರಿಸ್ತೀನಿ ಇವಾಗ. ಅಲ್ಲಿಂದ 4ನೇ ನಿವೇಶನ ಸೇಲ್ಗಿರುವಂಥದ್ದು. ಈ KBL ಸಿಲಿಕಾನ್ ಸಿಟಿ ಪ್ರಾಬಬ್ಲಿ ನನಗೆ ಗೊತ್ತಿರುವಂಥ ಮಾಹಿತಿಯಲ್ಲಿ ಮೋರ್ ದೆನ್ 13-14 ಇಯರ್ಸ್ ಹಳೆಯ ಲೇಔಟು. ಬಹಳಷ್ಟು ಮನೆಗಳು ಈಗಾಗಲೇ ಬಂದಿದೆ. ನೋಡಿ, ಇದು ತೋರಿಸ್ತಾ ಇರುವಂಥದ್ದು. ನೋಡಿ, ಇದು ದಿಸ್ ಇಸ್ ದ ಮೇನ್ ರೋಡ್. ಈ ಭಾಗ ಫ್ರಮ್ ಮೈಸೂರು ಇನ್ಫೋಸಿಸ್, ಬೆಮ್ಮೆಲ್, NI ಕಾಲೇಜ್ ಕಡೆಯಿಂದ ಗೋಯಿಂಗ್ ಟುವರ್ಡ್ಸ್ KRS ರಸ್ತೆ. ಇಲ್ಲಿಂದ ಸೈಟು ಪ್ರಾಬಬ್ಲಿ ಆನ್ ದ 4th ಸೈಟ್ ಫ್ರಮ್ ದಿಸ್ ಮೇನ್ ರೋಡ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ನಿವೇಶನಗಳೇ ಇರ್ಬೋದು. ಅಂದರೆ ಮೂಡ ಅಪ್ರೂವ್ಡ್ ಲೇಔಟು. ಮೈಸೂರಲ್ಲಿ ಈ ಏನು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅದರ ಸುತ್ತಮುತ್ತದಲ್ಲಿ ನಿವೇಶನಗಳು ನೋಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಮನೆ ಕಟ್ಕೊಳ್ಳಿಕ್ಕೆ ಎರಡಕ್ಕೂ ಸೂಕ್ತವಾಗಿರುವಂಥದ್ದು. ಕನೆಕ್ಟಿವಿಟಿ ವೈಸ್ ನಾನು ಈಗಾಗಲೇ ತೋರಿಸಿದ್ದೀನಿ. ಮೇನ್ ರೋಡಿಂದ 4ನೇ ನಿವೇಶನ ಸೇಲ್ಗಿರುವಂಥದ್ದು. ಸೊ ನೌ ಐಲ್ ಕಮ್ ಟು ದಿ ಡಿಸ್ಟೆನ್ಸ್ ಪಾರ್ಟ್. ಮೈಸೂರು ಮಧ್ಯಭಾಗದಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಇಸ್ ಅಬೌಟ್ 16 ಕಿಲೋಮೀಟರ್ಸ್, 16 ಕಿಲೋಮೀಟರ್ ಆಗುತ್ತೆ. ಮತ್ತು ಮೈಸೂರು ಇನ್ಫೋಸಿಸ್, ಯಾಕೆ ಇನ್ಫೋಸಿಸ್ ಹೇಳ್ತಾರೆ, ಲ್ಯಾಂಡ್ ಮಾರ್ಕ್ ಗೊತ್ತಾಗಲಿ ಅನ್ನೋ ಒಂದೇ ಕಾರಣದಿಂದಾಗಿ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಸೊ ಇನ್ಫೋಸಿಸಿಂದ ಅಬೌಟ್ 7 ಕಿಲೋಮೀಟರ್ ಆಗುತ್ತೆ. ಮೈಸೂರು ಮಧ್ಯಭಾಗ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಜ್ ರೋಡ್ ರಸ್ತೆ, ಅಲ್ಲಿಂದ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಏನು ಈ ನಿವೇಶನ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಮೇನ್ ರೋಡಿಂದ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ. ಮೇನ್ ರೋಡಿಂದ 4ನೇ ಸೈಟು ಇದೇ ಮೇನ್ ರೋಡು. ಮೇನ್ ರೋಡಿಂದ 4ನೇ ನಿವೇಶನ ಸೇಲ್ಗೆ ಇರುವಂಥದ್ದು. ಸೂಟಬಲ್ ಫಾರ್ ಯಾರಿಗೆ ಭಾಳಷ್ಟು ಜನ ಕೇಳ್ತಾರೆ, ನೀವು ಹೇಳಿದಾಗ ಲ್ಯಾಂಡ್ ಮಾರ್ಕ್ ಹೇಳ್ತೀರಾ, ಲೊಕೇಶನ್ ಇದೆ, ಲೊಕ್ಯಾಲಿಟಿ ಹೇಳ್ತೀರಾ, ವಾಟ್ ಆಸ್ ದ ಪಾಸಿಬಿಲಿಟೀಸ್ ಆಫ್ ಎನ್ಹ್ಯಾನ್ಸ್ಮೆಂಟ್ ಏನು ಅನ್ನೋದು ವಿಚಾರವಾಗಿ ಹೇಳಲ್ಲ ಅಂತ ಒಂದಿದೆ. ನೋಡಿ, ಪಾಸಿಬಿಲಿಟೀಸ್ ವಿಚಾರಕ್ಕೆ ಬರ್ತೀನಿ. ಅಂದರೆ ಯಾರಿಗೆ ಈ ಜಾಗ ತೊಗೊಂಡೆ ಮುಂದಕ್ಕೆ ಇದು ಭಾಳ ಫ್ರೂಟ್ಫುಲ್ ಆಗಿರುತ್ತೆ ಅಂತಂದರೆ, ಮೈಸೂರಿನ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಾವೇನಾರ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ. ಇನ್ಫೋಸಿಸ್ ಇದೆ, L&T, ಸ್ನೈಡರು, ಸ್ಕ್ಯಾನ್ರೆ, ವೆಲ್ ನೋನ್ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇರುವಂತಹ ಭಾಳಷ್ಟು ಕಂಪ್ನಿಗಳಿರುವಂಥದ್ದು, ಸಾಫ್ಟ್ವೇರ್ ಕಂಪ್ನಿಗಳಿರುವಂಥದ್ದು ಎಲ್ಲ ಈ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರುವಂಥದ್ದು. ಭಾಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇದೆ ಮೈಸೂರಲ್ಲಿ. ಅಲ್ಲಿಂದ ಈ ಲೊಕೇಶನ್ನು ಹಾರ್ಡ್ಲಿ ಅಬೌಟ್ 4 ಕಿಲೋಮೀಟರ್ಸ್, ನಾಟ್ ಈವನ್ 5 ಮಿನಿಟ್ಸ್ ಡ್ರೈವ್ ಈ ಲೊಕೇಶನಿಗೆ ಬರಲಿಕ್ಕೆ. ಸೊ ಪ್ರಾಸ್ಪೆಕ್ಟಿವ್ ವೈಸ್ ಏನು ಅಂತಂದರೆ, ಎಲ್ಲಿ ಇಂಡಸ್ಟ್ರಿಗಳು ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲ ಕಡೆಯಿಂದ ಜನ ಬಂದು ಸೇರ್ತಾರೆ. ಸೊ ಆಟೋಮ್ಯಾಟಿಕ್ಲಿ ಡಿಮ್ಯಾಂಡ್ ಆಫ್ ಸೈಟ್ಸ್ ಕೀಪ್ಸ್ ಆನ್ ಗೋಯಿಂಗ್ ಹೈ. ಆಕ್ಯುಪೆನ್ಸಿ ರೇಷಿಯೋ, ವಾಟ್ ಇಸ್ ಆಕ್ಯುಪೆನ್ಸಿ ರೇಷಿಯೋ ಅಂತಂದರೆ, ಫಾರ್ ಎಕ್ಸಾಂಪಲ್ 100 ನಿವೇಶನಗಳಿದೆ, ಅದರ 100 ಸೈಟ್ಸ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು 30 ಮನೆಗಳಾಗಿದೆ ಅಂತಂದರೆ 30% ಇಸ್ ದಿ ಆಕ್ಯುಪೆನ್ಸಿ ರೇಷಿಯೋ ಅಂತ ನಾವು ಹೇಳ್ತೀವಿ. ಆ ಆಕ್ಯುಪೆನ್ಸಿ ರೇಷಿಯೋಲ್ಲೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇಗ ಫಿಲ್ ಆಗುವಂತಹ ಏರಿಯಾಗಳಲ್ಲಿ ಇನ್ಫೋಸಿಸ್ ಅಥವಾ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇರುವಂತಹ ಲೇಔಟ್ ಅಂದರೆ KBL ಸಿಲಿಕಾನ್ ಸಿಟಿನ ಒಂದು. ನಿವೇಶನಗಳ ಮೇಲೆ ಲೋನ್ ಬೇಕಾಗುತ್ತೆ, ತೊಗೊಳ್ಳಿಕ್ಕೆ ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಸೊ ಯು ಕ್ಯಾನ್ ಟೆಕ್ನಿಕಲಿ ಕನ್ಸಿಡರ್ ದಟ್ ಇಟ್ಸ್ ಅ ರೈಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಥವಾ ಮನೆ ಕಟ್ಕೊಳ್ಳಿಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ವಾಂಟ್ ಟು ಬಿಲ್ಡ್ ಅ ಹೌಸ್. ಮೇನ್ ರೋಡ್ ಆಕ್ಸೆಸ್ ಚೆನ್ನಾಗಿರಬೇಕು, ಸುತ್ತಮುತ್ತಲಿ ಮನೆಗಳಾಗಿರಬೇಕು, ಮತ್ತು ಏನಂತಂದರೆ 4-5 ಅಂಗಡಿ ಮುಂಗಟ್ಟುಗಳಿರಬೇಕು. ಮತ್ತು ನಾವು ಆಫೀಸ್ಗೆ ಹೋಗಬೇಕು, ನಮ್ಮ ಇನ್ಫೋಸಿಸ್ ನಮ್ಮ ಹೆಬ್ಬಾಳ್ ಹತ್ರನೇ ನಮ್ಮದೇನೋ ಒಂದು ಇಂಡಸ್ಟ್ರಿ ಇದೆ ಅನ್ನೋರ್ಗೆ ಭಾಳ ಕರೆಕ್ಟಾಗಿದೆ. ಸೊ ನನ್ನ ವ್ಯೂ ಪ್ರಕಾರ ಅಂದರೆ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ KBL ಸಿಲಿಕಾನ್ ಸಿಟಿ ಅಂತಂದರೆ, ಡಿಮ್ಯಾಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮ್ಯಾಸಿವ್ ಆಗಿ ಜಾಸ್ತಿ ಆಗುತ್ತೆ. ಮತ್ತು ಈಗಾಗಲೇ ನಾನಿವಾಗ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈಗಾಗಲೇ ಭಾಳಷ್ಟು ಮನೆಗಳು ಆ ಭಾಗದಲ್ಲಿ, ಅದು KBL ಸಿಲಿಕಾನ್ ಸಿಟಿ ಮಧ್ಯದಲ್ಲಿ ಮೇನ್ ರೋಡ್ ಇದೆ, ಆಗಲೇ ಭಾಳಷ್ಟು ಮನೆಗಳು ಇದೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೊಕೇಶನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ ಡಿಸ್ಟೆನ್ಸ್ ವೈಸ್ ಹೇಳಿದ್ದೀನಿ, ಲೊಕ್ಯಾಲಿಟಿ ವೈಸ್ ಹೇಳಿದ್ದೀನಿ.
ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸು ಮತ್ತು ಸ್ವಂತ ಮನೆ ಕಟ್ಕೊಳ್ಳೋರ್ಗು ಏನೇನು ಆಪರ್ಚುನಿಟೀಸ್ ಇಲ್ಲಿದೆ ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವ ನಿವೇಶನ ಸೇಲ್ಗಿದೆ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ರೇಟನ್ನು ಸಹ ಮೆನ್ಷನ್ ಮಾಡಿರ್ತೀನಿ, 30-50 ಅಂತ ಹೇಳಿದ್ದೀನಿ. ರೇಟ್ ಸಹ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಟು ವಿಸಿಟ್ ದ ಪ್ರಾಪರ್ಟಿ. ಥ್ಯಾಂಕ್ ಯು.